ಮುಳ್ಳಯ್ಯನಗಿರಿ ಬೆಟ್ಟ ಚಿಕ್ಕಮಗಳೂರು ಹೇಗೆ ಅಲ್ಲಿ ನಾವು ಪ್ರಕೃತಿನ ನೋಡೋಕ್ಕೆ ಹೋಗ್ತೀವೋ ಅದೇ ಥರ ನಮ್ಮ ಊರು ಹತ್ರದಲ್ಲೇ ಇರೋವಂಥ ಇನ್ನೊಂದು ಜಾಗ ಅಂದರೆ ಚಿಕ್ಕತಾಯಮ್ಮನ ಬೆಟ್ಟ. ಈ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ನೋಡಿದ್ರು ಅಷ್ಟೇ ಪ್ರಕೃತಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸೇಮ್ ನಿಮಗೆ ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ಹೇಗೆ ಕಾಣುತ್ತೋ ಹಾಗೇ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ನಮಸ್ಕಾರ, ಸರಿತಾ ಶ್ರೀ ಲೈಫ್ ಸ್ಟೈಲ್ಗೆ ನಾವಿವತ್ತು ಹೊರಟಿದ್ದೀವಿ ಚಿಕ್ಕತಾಯಮ್ಮನ ಬೆಟ್ಟಕ್ಕೆ. ಅಲ್ಲಿ ಅಣ್ಣ ಅವರು ಹಬ್ಬ ಮಾಡ್ತಾಯಿದ್ದಾರೆ. ಸರಿ, ನಾವು ಬಿಟ್ಟಾಗಲೇ ಮನೆ 11:30 ಆಯಿತು. ಹೋಗ್ತಾ ನಮ್ಮ ಮನೆಯವ್ರದ್ದು ಕೆಲಸದ ಹತ್ರ ಏನೇನು ಕೆಲಸ ನಡೀತಿದೆ ಅಂತ ನೋಡಿಕೊಂಡು ನಾವಿವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅದನ್ನೇ ನಾನೊಂದೇ ಏನಿದು ಕತ್ತಿ ಮಣೆ ಅಣ್ಣ? ಯಾವ ಮರ ಅದು? ಯಾವ ಮರ ಗಿರಿ ಅದು? ಬೇವಿನ ಮರ, ಹಲಸಿನ ಮರದಲ್ಲಿ ಕತ್ತಿ ಮಣೆ. ಮಚ್ಚು 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 ರೀ ಗಿರಿ ಕುಡ್ಲೈತೆ ನೋಡಿ, ಹಳಸಿನ ಕಟ್ ಮಾಡಕ್ಕೆ. ಹಳಸಿನ ಕಟ್ ಮಾಡಕ್ ಚೆನ್ನಾಗಿರುತ್ತೆ, ಸುಮ್ನಿರ್ರಿ. ತಗಳಿಗಿರಿ ಒಂದ ಇರ್ಲಿ. ಆ ಥರದ್ದು ಇವ್ರು ಆಡ್ತಾರೆ. ಇವರು ಅಲ್ಲ, ಹಳಸಿನ ಕುಯ್ಯೋದು ಹೇಳಿ. ಹಳಸಿನ ತಗೊಳ್ಳಿ, ತಟ್ಟೆ ಹಾಕಿ ರೆಡಿ ಮಾಡೋರಾ? ಡಿಕ್ಕಿಲಿ ಇಟ್ಬಿಡ್ಬೇಕು ಮಗ, ಡಿಕ್ಕಿಲಿ. ಓ, ಅದೇನಾರು ಆಗ್ಬಿಡುತ್ತೆ ಏನೋ ಕೇಳ್ರಪ್ಪ. ನಾನು ನಿಜವಾಗ್ಲೂ ಬೆಳಗ್ಗೆಗೆ ಅಣ್ಣ ಕರೆದಿದ್ರಲ್ಲ, ದೇವಸ್ಥಾನಕ್ಕೆ ಹೋಗ್ತೀನೋ ಇಲ್ವೋ ಅಂದ್ಕೊಂಬಿಟ್ಟಿದ್ದೆ. ಯಾಕೆಂದರೆ ನನಗೆ ಹಿಂದಿನ ದಿನವೇ ಚಳಿ, ಜ್ವರ ಎಲ್ಲ ಬಂತು. ಸರಿ, ಹೋಗೋಕ್ಕಾಗಲ್ಲ ಅಂದ್ಕೊಂಡೆ. ನಮ್ಮ ಮನೆಯವ್ರು ಹಿಂದಿನ ದಿನವೇ ಕ್ಲಿನಿಕ್ ಕರ್ಕೊಂಡೋಗಿ ಅವರೊಂದು ಇಂಜೆಕ್ಷನ್ ಹಾಕ್ಸಿದ್ರು. ಸರಿ, ಏನಾಗಲ್ಲ ಬರೋಕ್ಕ, ಈಗ ಹುಷಾರಾಗಿದೆಯಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದರೆ ಸರಿ ಹೋಗುತ್ತೆ ಅಂತ ಹೇಳಿದ್ಮೇಲೆ ನಾನು, ಕವಿತಾ, ಗಿರೀಶು ಮತ್ತು ಪ್ರಕಾಶು, ಮೋನೀಶು, ನಮ್ಮ ಹುಡುಗರಿಬ್ಬರು ಬರಲಿಲ್ಲ, ಓದ್ಕೊಳ್ಳೋದಿದೆ ಅಂತ ಹೋದ್ವಿ. ತುಂಬಾ ಚೆನ್ನಾಗಿತ್ತು ದರ್ಶನ ಅಂತೂ. ನಮಗೆ ಹೋದ ಸಲ ತುಂಬ, ಗಿರೀಶು, ನಾನು, ಕವಿತಾ ಹೋಗಿದ್ವಿ. ಬೆಳಗಿನ ಜಾವ ಬೇಗ ಹೋಗಿದ್ದರಿಂದ ನಮಗೆ ರಶ್ಶೇ ಇರಲಿಲ್ಲ. ಆದರೆ ಇವತ್ತಂತೂ ನಾವು ಸುಮಾರು ಒಂದು 200 ಮೀಟ್ರು ಹಿಂದೆಯೇ ಗಾಡಿನ ಪಾರ್ಕ್ ಮಾಡಿ ಬೆಟ್ಟ ಹತ್ಕೊಂಡು ಮೇಲೆ ಹೋಗಿದ್ದು. ಸಖತ್ ಸುಸ್ತೇ ಆಗೋಯಿತು, ಆದರೂ ದರ್ಶನ ಚೆನ್ನಾಗಾಯಿತು. ಅದೊಂದು ಖುಷಿ ಆಯಿತು ನನಗೆ. ಈ ದೇವಸ್ಥಾನದ ಬಗ್ಗೆ ವಿಶೇಷವಾಗಿ ಒಬ್ಬರು, ಏನು ನಾವು ಸ್ವೀಟ್ಸು ಮತ್ತು ಪುರಿ ಕಡಲೆ ಎಲ್ಲ ಮಾರ್ತಾ ಇರ್ತಾರಲ್ಲ, ಅವ್ರ ಹತ್ರ ನಾನು ಕೇಳಿಕೊಂಡೆ. ನಮಗೂ ಸ್ವಲ್ಪ ದೇವಸ್ಥಾನದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಣ್ಣ, ಹೇಳಿ ಅಂತೇಳಿ. ಅವ್ರಿಗೆ ತುಂಬಾ ಗೊತ್ತಿದೆ, ಆದರೆ ಟೈಮ್ ಇಲ್ಲ ಪಾಪ, ಅವ್ರು ವ್ಯಾಪಾರ ಮಾಡಬೇಕಿತ್ತು. ಹಂಗಾಗಿ ಆ ಗಲಾಟಿನಲ್ಲೇ ಎಷ್ಟು ಆಗುತ್ತೆ ಅಷ್ಟನ್ನು ತಿಳಿಸಿದ್ದಾರೆ. ಮುಂದೆ ಅದು ಬರುತ್ತೆ, ಇಂಟ್ರೆಸ್ಟಿಂದ ಕೇಳಿಸ್ಕೊಳ್ಳಿ. ನಮಗೆ ನಿಮಗೆ ಎಷ್ಟೋ ವಿಷಯ ಗೊತ್ತಿಲ್ಲದಿರೋದನ್ನು ನಾವು ತಿಳ್ಕೊಬೋದು. ನನಗೆ ಇವಾಗ ಅರ್ಧಂಬರ್ಧ ಕೇಳಿದ್ದೀನೇನೋ, ಇನ್ನೊಂದು ಸಲ ಹೋದಾಗ ಪೂರ್ತಿ ಕೇಳಿ ತಿಳ್ಕೊಬೇಕು ಅಂದ್ಕೊಂಡಿದ್ದೀನಿ. ಆವಾಗ ಪೂರ್ತಿ ನಿಮಗೆ ವಿಡಿಯೋನ ತಿಳಿಸ್ಕೊಡ್ತೀನಿ ನಾನು ವಿಷಯ ಏನು ಅಂತ. ಇವತ್ತು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಎಷ್ಟೊಂದು ರಶ್ ಇದೆ ಅಂದರೆ ನಾವು ಹೋದ ಸಲ ಬಂದಾಗ ಇಷ್ಟೊಂದು ರಶ್ ಇರಲಿಲ್ಲ.
ಮಾಮೂಲಿ ದಿನಗಳಲ್ಲಿ ಯಪ್ಪ. ಕಮ್ಮಿ ಅನಿಸುತ್ತೆ. ಬಸ್ ಸಖತ್ ರಶ್ ಆಗ್ಬಿಟ್ಟಿದೆ. ಕೇವಲ ಮಾಮೂಲಿ ಹೋಗಿ ಹಂಗೆ ಹೊಂಟೋದು. ನಾನು ನಿಮಗೆ ಸ್ಟಾರ್ಟಿಂಗೇ ಹೇಳ್ದಂಗೆ ಮುಳ್ಳಯ್ಯನಗಿರಿ ಬೆಟ್ಟ ಥರ ಕಾಣುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಟೈಮ್ ಬಂದು ಮಧ್ಯಾಹ್ನ 1 ಗಂಟೆ. ಅಲ್ಲಿ ಹೇಗೆ ಬೆಳಗಿನ ಜಾವ 5 ಗಂಟೆಗೆ ಹೋಗ್ತೀವಿ, ಅದೇ ಥರ ಬೆಳಗಿನ ಜಾವ 5 ಗಂಟೆ 6 ಗಂಟೆಗೆ ಬಂದು ಇಲ್ಲಿ ನೋಡಿದ್ರೂ ಅಷ್ಟೇ ಮೋಡಗಳೆಲ್ಲ ಹತ್ತಿರ ಬಂದು ಸೇಮ್ ನಿಮ್ಗೆ ಹಾಗೇ ಕಾಣುತ್ತೆ. ಯಾರು ಹೋಗಿರೋರಿದ್ದರೆ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಇಷ್ಟೊತ್ತಲ್ಲಿ ನೋಡೋಕ್ಕೆ ಹೀಗಿರುವಾಗ ಇನ್ನು ಬೆಳಗಿನ ಜಾವ ಎದ್ದು ಬಂದರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಲ್ವಾ. ತುಂಬಾ ಚೆನ್ನಾಗಿದೆ. ಪ್ರಕೃತಿ ನೋಡೋಕ್ಕೆ ಒಂದು ಚಂದ. ಯಾರು ಹೋಗಿದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾಡು ಪ್ರಸಾದ ಅಮ್ಮನವರು ನೈವೇದ್ಯ ಪ್ರಸಾದ ತಗೊಳ್ಳಿ. ನಾಡು ಪ್ರಸಾದ ಯಾವ ಪ್ರಾಣಿ ಸಿಗುತ್ತೆ ಇಲ್ಲಿ? ಚಿರತೆ. ಚಿರತೆ ಹತ್ಕೊಂಡು ಓಡ್ ಬಂದ್ಬಿಟ್ಟು ಅದು ಕಣ್ರಿ. ನೋಡಿ ಎಷ್ಟು ಚೆನ್ನಾಗೈತೆ ರೀ. ಇಲ್ಲಿ ಇಲ್ಲ ರೀ, ನೋಡ್ರಿ ಅಲ್ಲಿ ಅಷ್ಟು ನೆರಳಿದೆ, ಸುತ್ತ ಬಿಸಿಲಿದೆ. ಯಾಕೆ ಏನು ಯಾರಮ್ಮ ಬರೀ ಚಿಲ್ಲರೆ ಐತಾರೆ ಅಷ್ಟೇ ಇದ್ದಿದ್ದು. ನಮ್ಮ ಯಜಮಾನ್ರ ಸೆಕ್ಷನ್ ಇದು. ಕವಿತನ್ ಸೆಕ್ಷನ್ ಮೈಸೂರು ಪಾಕು. ಬೇಡವೇ ಕವಿತಾ, ನಿನ್ನ ಫೇವ್ರೇಟ್ ಮೈಸೂರು ಪಾಕು, ಗಟ್ಟಿ ಮೈಸೂರು ಪಾಕು ಇದು ಕವಿತನ್ ಫೇವ್ರೇಟು. ಇದೇ ತಾನೇ ನೀನು ಒಂಚೂರು ಟೇಸ್ಟ್ ಕೊಡಿ ಅಣ್ಣ ಅವಳಿಗೆ. ಮೈಸೂರು ಪಾಕು, ಗಟ್ಟಿ ಮೈಸೂರು ಪಾಕು ಪ್ರಿಯೆ. ಚೆಕ್ ಮಾಡಿ ಹೇಳ್ತಾಳೆ, ಇಷ್ಟ ಆದರೆ ತಗೋತಾಳೆ. ತಗೋಬೋದಾ? ಕೊಡಿ ಅಣ್ಣ ಒಂದು 50 ಗ್ರಾಮ. ಎಷ್ಟಣ್ಣ ಅದು? 100 ಗ್ರಾಮು 5 ರೂಪಾಯಿ. 5 ರೂಪಾಯಿ ಯಾಕೆ? ಅಲ್ಲ ಎಷ್ಟೇ? ಹಾಂ ಅಷ್ಟೇ ಕೊಡಿ. ವಾ ಕವಿತಾ, ನೀನು ಪೂಜೆ ಸಾಮಾನು ಕವರ್ ಕೊಟ್ರೆ ನಂಗೆ ಕೊಡ್ಲಾ ಇಲ್ವಲ್ಲ ಅವರು? ಕೇಳಿ ವಾ ಅದ್ರೊಳಗೆ ಇಡಪ್ಪ ಗಿರಿ, ಅದ್ರೊಳಗೆ ಇಡಪ್ಪ ಇಡಪ್ಪ, ಅದ್ರೊಳಗೆ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು. ಅವ್ರು ಕೊಡಲಿಲ್ಲ, ನಾನು ಕೇಳಲಿಲ್ಲ. ಖಾರ ಅಲ್ಲ, ಅವಳಿಗೆ ಸ್ವೀಟ್ ಕೊಡಿ.
ಪುರಿ ಪುರಿ ನಮ್ಮ ಯಜಮಾನ್ರಿಗೆ ಪುರಿ ಇಷ್ಟ, ನಮ್ಮ ಕವಿತಂಗೆ ಖಾರ ಬೂಂದಿ ಇಷ್ಟ. ಜಾತ್ರೆಯ ಏನಪ್ಪ ಬಾದುಷಾ ಜಿಲಾಬಿ. ಆದ್ಯಕ್ಕ ಕೇಳು, ಅಂಕಲ್ ಕೊಡ್ತಾರೆ. ಅವರು ತೂಕ ಮಾಡಿ ಇಟ್ಟಿರ್ತಾರೆ ರೀ. 160 ಆಯ್ತಾ ರೀ? 40 ಹಾಂ ಬಿಡಿ ಬಿಡಿಗಿರಿ ಕೊಡ್ತಾರೆ ಅಣ್ಣ. 10 ರೂಪಾಯಿ ಕೊಡಿಸ್ಕೊಳಪ್ಪ ಅದನ್ನ. ಪುರಿ ಕೊಡೋ ಮಿಕ್ಚರ್. ಹಾಂ ನಾನು ಹೋಗಿ ಹೇಳ್ತೀನಿ, ಚಿಕ್ಕಯ್ಯಮ್ಮನ ಬೆತ್ತಲ್ಲಿ ನೀವು ಅಣ್ಣನ ಅಂಗಡಿಗೆ ಹೋಗಿ ಪುರಿ ತಗೊಳ್ಳಿ ಅಂತ. ಹೇಳಿ ಅಣ್ಣ, ಹೇಳಿ ಏನು ಗೊತ್ತು ಅಮ್ಮಂಗೆ? ಚಿಕ್ಕದೇವಮ್ಮ ಮಲಯಾಳ ದೇಶವ, ಮಲಯಾಳ ದೇಶ, ಮಲಯಾಳ ದೇವತಿನೇ ಇವ. ಹಾಂ ಮಲಯಾಳ ದೇವತೆ ಅಂದರೆ ಅವ್ರ ಅಕ್ಕ ತಂಗಿ 7 ಜನ, ಸಪ್ತಮಾತ್ರಿಕೆಯರು. 7 ಜನ ಅವರು. 7 ಜನರಲ್ಲಿ ಅವರು ಒಂದು ಕುಳದಲ್ಲಿ ಸ್ನಾನ ಮಾಡಬೇಕಾದ್ರೆ ಕೃಷ್ಣ ರೂಪನ ಮರೆತು ಅರಳಿ ಮರ ಸೇರಿದ. ಅರಳಿ ಮರ ಸೇರಿದಾಗ ಅವರು ವಸ್ತ್ರಗಳೆಲ್ಲ ಕಳೆದು ಮರದ ಮೇಲೆ ಇಟ್ಟು ಸ್ನಾನಕ್ಕೆ ಹೋಗಿದ್ದು. ಸ್ನಾನಕ್ಕೆ ಹೋಗ್ಬೇಕಾದ್ರೆ ಇವ್ರನ್ನೆಲ್ಲ ನಾವು ಮೈಲಿಗೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅವನು ಅವ್ರ ಬಟ್ಟೆಗಳೆಲ್ಲ ಎತ್ತಿ ಮುಚ್ಚಿಟ್ಟಾಗ ತಾಯಿ ತನ್ನ ರೂಪದಲ್ಲಿ ಗಂಗಾ ಒಳಗೆ ಅವ್ರ ಮಾಯ ಗೊತ್ತಾಗೋಯ್ತು. ಕೃಷ್ಣನ ಮಾಯ ಗೊತ್ತಾದಾಗ ಏನಾಯಿತು ಅಂದರೆ ಅವಳ ಮಂಡನ್ನು ಅವಳ ಶರೀರಕ್ಕೆ ಬಂದ್ಬಿಡ್ತು ಫುಲ್ಲು. ಅವಳು ಏನು ಮಾಡಿದೆ, ಅವಳು ಅವೇ ಹೋಯ್ತಿಲ್ಲ ನೀರು, ಅವೇ ರೂಪಲ್ಲಿ ಹೋಗಿ ಆಕಾಶದಲ್ಲಿ 6 ಜನ ಹೋಗಿ ಅವ್ರು ಮೈಲಿ ಸಿಕ್ಕರು. ಸಿಕ್ಕಲಿಲ್ಲ. ಮನೇಲಿ ಅವ್ನಿಗೆ ಅರ್ಥ ಹೋಗೋದು ಹೋಯ್ತಾವಳ ಅಂತ. ಆಗ ಅರಿಸ್ಕೊಂಡು ಬಂದಾಗ ಮೋಡದೊಳಗೆ ಗೋಡದ ರೂಪಲ್ಲಿ ಬಂದು ಸೇರಿದಾಗ ಈ ಬೆಟ್ಟ ಚಿಕ್ಕ ಬೆಟ್ಟವಲ್ಲ, ಇದು ಭೀಮೇಶ್ವರ ಬೆಟ್ಟ. ಭೀಮೇಶ್ವರ ಬೆಟ್ಟ ಅಂದರೆ ಇಲ್ಲಿ ಇದ್ದವರೆಲ್ಲ ಪೂರ್ತಿ ರಾಕ್ಷಸರು ಆಗೋದ್ರಿಂದ ಗಂಡು ದೇವ ಮನೆಗೆ ಏನು ಹೇಳಿದ್ರು ಅಂದರೆ, ಅಮ್ಮ ಇಲ್ಲಿ ನಾವೇ ಇರಾಗ್ತಾ, ನಮಗೆ ಧೂಪ ದೀಪ ಏನಿಲ್ಲ, ನಾವೇ ವಾಸ ಮಾಡಕ್ಕೆ ಆಗ್ತಾ ಇಲ್ಲ. ಇನ್ನು ಬಂದರೆ ಒಂದೇ ತುತ್ತು ನುಂಗ್ಬಿಡ್ತಾರೆ ಅವರು, ನೀವು ಹೊಂಟೋಗ್ಬಿಡಿ ಜಾಗ ಬಿಟ್ಟು ಅಂತ ಕೇಳಿದಾಗ ಇದೇನಂದ, ಒಂದೇ ಒಂದು ಅಂಕಣ ಜಾಗ ಬಿಡಿ, ನೀವು ನೀರಾಗಿರಿ, ನಾನು ನಿಮ್ಮ ತಂಗಿ ಆಗಿರ್ತೀನಿ, ಮೊದಲ ಪೂಜೆ ನೀರು ತಗೊಳ್ಳಿ, ಆಗ್ತಿದ್ರೆ ಅನ್ಕೊಳ್ಳಿ, ಇಲ್ಲಿ ಏನೇ ಬಂದರೂ ಸಂಹಾರ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಇರೋ ರಾಕ್ಷಸನ್ನೆಲ್ಲ ಸಂಹಾರ ಮಾಡಿ ಒಬ್ಬನೇ ಒಬ್ಬ ಫಸ್ಟ್ ಇದ್ದಕ್ಕೆ ಬಂದಲ್ಲ, ಅವನವಳು ಒದ್ದ ಕಾರಣಕ್ಕೆ ಅವನು ಹೋಗಿ ಮೆಳವಳೆ ದುಡ್ಕೊಂಡು ಉಟ್ಕೊಳ್ಳೋ ದುಡ್ಕೊಂಡು ಒಬ್ಬನ್ನ ಕೊತ್ತಿರೋ 100 ಜನ ರಾಕ್ಷಸ ಉತ್ಪತ್ತಿ ಆಗ್ತಿರುತ್ತೆ. ಆಗ ಅವೇನು ಮಾಡ್ತಾರೆ, ಕೂಗದ ಯಾರು ಬಂದು ಚಾಮುಂಡಮ್ಮ ಬರ್ಬೇಕಾದ್ರೆ ಚಾಮುಂಡಮ್ಮ ನಾಲ್ಕು ಆಗ್ತಾರೆ ಗೊತ್ತಿದ್ದೆಲ್ಲ ಕೆಳಗಡೆ ತೊಂಡಡಿಗೆ ಕಾಲು ನಡ್ಕೋದ್ರೆ ಯಾರಿಗೂ ನಡುತ್ತೆ, ಎಲ್ಲರಿಗೂ ನಡುತ್ತೆ ಅವರು ಆ ಜಾಗದಲ್ಲಿ. ಇವಾಗಲೂ ಅಂಧಕಾಸುರ ಅಂತ ಒಬ್ಬ ರಾಕ್ಷಸ ಇಲ್ಲಿ, ಅಂಧಕಾಸುರ ಅಂತ ರಾಕ್ಷಸ ಇಲ್ಲಿದ್ದಾರ ಇದು. ಮರಿ ಕೋಳಿ ಏನೇ ಬಲಿ ಕೊಟ್ಟು ಅವ್ರಿಗೆ ಸರಿ ಇವಾಗ ಪಾರ್ವತಿ ಇವಳಲ್ಲಿ ಮೈಲ್ಗೆ ಇಲ್ಲ, ಹುಟ್ಟು ತಟ್ಟಿಲ್ಲ. ಹೌದಾ? ಯಾರ್ಯಾದ್ರು ಅಷ್ಟೇ ಬರ್ಬೋದಾ? ಮೈಲ್ಗೆದ್ದ ಬರಂಗಿಲ್ಲ. ಬರಂಗಿಲ್ಲ ಇಲ್ಲಿ ಸಂಸಾರ ಮಾಡಂಗಿಲ್ಲ, ಹೊಲ ಊರಂಗಿಲ್ಲ. ಹೇಳ್ತೇನೆ, ಇನ್ನು ಸುಮಾರಿದೆ ಜನ ಬರ್ತಾರೆ. ಚಿಕ್ಕದಾಗಿ ಹೇಳಿದ್ದೀರಾ, ಸಾಕೋಣ. ಎಲ್ಲ ಮಮ್ಮಿ ಹಾಯ್ ಚಿಕ್ಕಪ್ಪ. ಎಲ್ಲ ಮಗಳು ಅವ್ರು ಬರಲ್ಲ. ಸೇತುವೆ ಮೇಲೆ ಬನ್ನಿ ಉಗಾದಿ ಹಬ್ಬದ ದಿವಸ
ಅದಕ್ಕೆ ಯುಗಾದಿ ಹಬ್ಬದ ದಿವಸ ಇಲ್ಲಿ ಮಧ್ಯದಲ್ಲಿ ಇದಾಕ್ಬಿಟ್ಟು ಚಪ್ರ ಹಾಕ್ಬಿಟ್ಟು ಮಾಮೂಲಿ ಇದು ಮಾಡ್ಬಿಟ್ಟು ಸ್ಟೇಜ್ ಹಾಕ್ಬಿಟ್ಟು ಅಮ್ಮನ್ ತಗೊಂಬಂದು ಇಲ್ಲಿ ಉತ್ಸವ ಮೂರ್ತಿ ಮಾಡಿ ಪೂಜೆ ಮಾಡಿಸ್ತಾರೆ ಇಲ್ಲಿ ಜಾತ್ರೆ ಅವಾಗ ಒಳ ಮಧ್ಯದಲ್ಲಿ ಯುಗಾದಿ ಹಬ್ಬದ ದಿನ. ಯುಗಾದಿ ಹಬ್ಬದ ದಿವಸ ಒಳಕ್ ಹೋಗಿ ದಾರಿ ಹಿಡಿಯೋದು. ನಿಮ್ಮೂರಲ್ಲೂ ಹರಿಯೋದಿದೆ ಅನ್ನೋದಿನ ಇದೆ ಕಬಿನಿ ಡ್ಯಾಮ್ ಇದ ಸೀದಾ ನಿಮ್ಮೂರ್ ಕಡೆ ಈಗ ಹೋಗೋದಿಲ್ಲ. ಅಲ್ಲಿ ಬಂದ್ವಲ್ಲ ನಮ್ಗೆ ಸಿಕ್ತಲ್ಲ ನಮ್ಮೂರ್ ಪಕ್ಕ ಇನ್ನೊಂದು ಮಾದಾಪುರ ಸಿಗುತ್ತಾ ಇದು ಈ ನದಿನೇ ನಿಮ್ಮೂರ್ ಇಲ್ಲ 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 ರೈಟ್ 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 ಚೌಟ್ರಿ ಸಿಕ್ತು. ಪ್ಲೇಸ್ ಅಂತೂ ಸಖತ್ತಾಗೈತೆ ಅದಕ್ಕೆ. ಅಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅಲ್ಲಿ ವಿವು ದೇವಸ್ಥಾನದ ಪಕ್ಕ ತಗೊಂಡ್ರ ತಾಂಡೆ ಅಲ್ಲಿ ತಾಂಡೆ. ನೀರು ಅಂದ್ರೆ ನಮ್ಮ ಆಂಟಿ ಅಲ್ಲಿ ಹಾಗಾಯ್ತಂತಲ್ಲ ಅಡುಗೆ. ಬನ್ನಿ ತೊಡಮ್ಮ ಬನ್ನಿ. ಮತ್ತೆ ಊಟ ಮಾಡಕ್ ಕರೀತವ್ರೆ. ನಮ್ಮ ಆಂಟಿ ಅವ್ರು ಮತ್ತೆ ಹಾಗೆ ಕ್ಯಾಪ್ಚರ್ ಮಾಡೋಣ ಹಾಲ್ಗಡ್ಡ. ಹಂಗಾರೆ ಚಂದ್ರಾರ ಫಿಕ್ಸ್. ಹಿಂಸೆ ಕೊಡಿಸ್ತಾ ಇದೆ ಅವ್ರಂಗಾರ ಫೋನ್ ಮಾಡೋದು. One, two, three, start. ಆದ್ಯಾ ನೀನು ಹಂಗೆ ಮಾಡಂಗಿಲ್ಲ. ನಿಂದು ರಾಂಗು ಒನಲು ಕರೆಕ್ಟಾಗಿ ಬಂದು ಒನಲು ಕರೆಕ್ಟಾಗಿ ಬಂದು. 1, 2, 3 ಸ್ಟಾರ್ಟ್. ಯಾರು ಕಣ್ಣು ಮುಚ್ಕೊಳ್ಳಿ. ನಡ್ಕೊಂಡ್ ಬರ್ಬೇಕು. ರನ್ನಿಂಗ್ ಇಲ್ಲ ವಾಕಿಂಗ್. ಓಡಂಗಿಲ್ಲ ವಾಕಿಂಗ್. ಕಣ್ಣೇ ಮುಚ್ತಿದ್ರೋ ಇಲ್ಲ ಬರ್ತಾ ಇದ್ರು. ಆಕೆ ನೀವು ನೋಡ್ಕೊಳಂಗಿಲ್ಲ. ಆ ಕಡೆ ತಿರುಗಿ. ರನ್ 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 ಬೇಗ ಬೇಗ ರನ್. ಹಾಂ ಸುಮ್ಮನೆ ಹೋಗೆ. ಖುಷಿ ಔಟು. ಕ್ರಿಶಿಲ್ ಕ್ರಿದಾನ್ ಹಾಡು. ಕ್ರಿದಾನ್ ಒಂದು 10 ಹೇಳಕ್ಕೆ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಎಲ್ಲರೂ ವಿನ್ನಾದ್ರೆ ಕಸು. ಆಯ್ತು 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 ಬರಪ್ಪ ಬನ್ನ. ರನ್ 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 ರನ್. ಕರಿತಾವ್ರೆ ಇಬ್ಬಿಬ್ರು ಹಿಡ್ಕೊಳ್ಳಿಲ್ಲ ಅಂದ್ರೆ ಇಬ್ಬಿಬ್ರು ಹಿಡ್ಕೊಳ್ಳಿ. ನೀನು ಹಿಡ್ಕೊಳಪ್ಪ. ಖುಷಿ ಹಿಡ್ಕೊ ಕೈ. ಲಾಸ್ಟಲ್ಲಿ ಮಕ್ಕಳೆಲ್ಲ ಆಟ ಆಡಿಸಿದ್ರು. ಆಟ ಆಡಿಸಿ ಇವಾಗ ಹೊಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.